ಮಾವ ಮಾವ ನನಗೆ ಖುಷಿ ಅರ್ಜೆಂಟ್ ಕೆಲಸದೆ ನಾವು ಹೋಗಿ ಬರ್ತೀನಿ. ಒಂದು ನಿಮಿಷ ಮಾವ. ಯಾಕೆ ಏನಾಯ್ತು ಬರೋ? ಏನಾದ್ರು ಬೇಕಿದ್ರೆ ಫೋನ್ ಮಾಡಿ ಹೇಳು, ನಾವು ಹೋಗಿ ಬರ್ತೀನಿ. ಯಾಕೆ ನಂಗೆ ಏನಾದ್ರು ಬೇಕಿದ್ರೆ ಮಾತ್ರ ನಿನ್ನ ಕರೆಯೋದಾ? ಹಂಗೇನಿಲ್ಲ, ಆದರೆ ನೀನನ್ನ ಹತ್ರ ಕರೆದ್ರೆ ನಂಗೇನೋ ಅನಿಸ್ತದೆ. ಏನನ್ಸುತ್ತೆ ಹೇಳು ಮಾವ. ನೀನು ನೀನು ನಾನು ನಾನು ನೀನು ನಿಂತವ ಪಪ್ಪಿ ಕೇಳಬೇಕು ಅನ್ನಿಸ್ತದೆ. ಅಯ್ಯೋ ಅಷ್ಟೇ ತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ಕಷ್ಟಪಡ್ತೀಯಾ? ಕೇಳಿದ ತಕ್ಷಣ ನಾನೇ ಕೊಟ್ಬಿಡಲ್ವಾ? ನೀನು ಕೇಳಿದ್ರೆ ಕೊಡ್ತೀಯಾ, ಆದರೂ ನನಗೆ ಕೇಳಕ್ಕೆ ನಾಚಿಕೆ. ಓ ಹಾಗಾದ್ರೆ ಇನ್ಮೇಲೆ ಪಪ್ಪಿ ಬೇಕು ಅಂತ ಅನ್ಸಿದ್ರೆ ಕೊಬ್ಬರಿ ಮಿಠಾಯಿ ಬೇಕು ಅಂತ ಕೇಳಿ ಸಾಕು. ಹಂಗೆ ಹೇಳಿದ್ರೆ? ಹಂಗೆ ಹೇಳಿದ್ರೇನು, ನಾನು ಹೇಳಿದ ತಕ್ಷಣ ಕೊಟ್ಬಿಡ್ತೀನಿ. ಆಯ್ತು. ನಂಗೆ ನಾಚಿಕೆ ಬರ್ತದೆ. ಅಯ್ಯೋ ಮಾವ ಒಂದು ನಿಮಿಷ ಇರು ಮಾವ. ಅಲ್ಲ ನೀನು ಯಾವಾಗಲೂ ಹೊರಗೆ ಹೋಗೋ ಮುಂಚೆ ಕುಂಕುಮ ಇಟ್ಕೊಂಡು ತಾನೇ ನೀನು ಹೋಗೋದು, ಇವತ್ತು ಯಾಕೆ ಮರ್ತೋಗ್ಬಿಟ್ಟಿದ್ಯಾ? ಅಯ್ಯೋ ಶಿವನೇ, ನನ್ನ ಬುದ್ಧಿಗೆ ಏನಾಗೈತೆ, ಮರ್ತುಬಿಟ್ಟೆ. ತಪ್ಪಾಯ್ತು. ವಾ ಈಗಲೇ ಹೋಗಿ ಅಕ್ಕ ಮುಡ್ತೀನಿ. ಹಾಂ ಸರಿ ಬರ್ಲಾ? ಮಗ ಅದು ನೀನು ಗಂಧ ಕುಂಕುಮ ಇಟ್ಕೊಳ್ದೆ ಹೊರಗೆ ಹೋಗಕ್ಕಿಲ್ಲ ಅಲ್ವಾ? ಅದಕ್ಕೆ ನಾನೇ ಇಟ್ಕೊಂಡು ಕಾಯ್ತೀವಿ. ಮಕ್ಕಳವ್ವ, ಪ್ರತಿ ಸಲ ಪರೀಕ್ಷೆ ಮಾಡ್ತೀಯಲ್ಲ ತಾಯಿ, ಆಗಲಿ, ನೀನೇನು ಕಥೆಯೋ ಅದೇ ಆಗಲಿ. ಏನ್ ಮಾಡ್ತಿದ್ಯಾ ನೀನು? ಈ ಹೆಂಗಸಿನ ಕೈಯೆಲ್ಲ ನಿನ್ ಹಣೆ ಮೇಲೆ ಕುಂಕುಮ ಇಡ್ಸ್ಕೊತಿದ್ಯಲ್ಲ, ಇವಳು ಮಾಡಿದ್ದೆಲ್ಲ ಮರ್ತ್ಬಿಟ್ಟ ನೀನು? ನೀನ್ ಚಿಕ್ಕವನಿದ್ದಾಗ ನಮ್ಮನ್ನೆಲ್ಲ ಏಟೊಂದು ಕಷ್ಟಪಟ್ಟು ಬೆಳೆಸಿದ್ಯಾ. ಈ ಮನೆ ತಾಯಿ ಇಲ್ದ ಮನೆ, ಈ ಮನೆ ಉದ್ಧಾರ ಆಗಕ್ಕಿಲ್ಲ ಅಂತೆಲ್ಲ ಅನ್ಸ್ಕೊಂಡೆ. ಇವಳಿಂದ ಪಡ್ಬಾರ್ ಕಷ್ಟ ಎಲ್ಲ ಪಟ್ಟೆ. 4 ಜನ ತಂಗೀರ್ನ ನಿನ್ ಹೆಗಲ್ ಮೇಲೆ ಹೊತ್ಕೊಂಡು ಒಂದ್ ದಡ ಸೇರ್ಸಿದೆ. ಆಗ ಎಲ್ಲಿದ್ರು ಇವಮ್ಮ? ಅಂತದ್ರಾಗೆ ಈಗ ಇವಳು ಕೈಯಿಂದ ನಿನ್ನ ಹಣೆ ಮೇಲೆ ಕುಂಕುಮ ಇಟ್ಕೊಂಡ್ರೆ ಒಳ್ಳೇದಾಯ್ತದೆ ಅನ್ಕೊಂಡಿದ್ಯಾ? ಇಲ್ಲ, ಯಾವುದೇ ಕಾರಣಕ್ಕೂ ಒಳ್ಳೇದಾಗಕ್ಕಿಲ್ಲ. ರಾಣಿ ಕೂಗಾಡಬಾರ್ದವ, ಕೂಗಾಡಬಾರ್ದು. ಹೊಸಿ ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ನಾ ಹೇಳ್ತೀನಿ. ಗೌಡ್ರೆ ಸಂದಾಗಿದ್ದೀರಾ? ಸಮಯ ಗೌಡ್ರೆ ಆರಾಮಾಗಿದ್ದೀರಾ? ನನ್ನ ಮಾತು ಕೇಳು. ನೀನ್ ಯಾಕೆ ಈ ಅಮ್ಮನಿಗೆ ಇಷ್ಟೊಂದು ಹತ್ರ ಆಗಿದ್ಯಾ? ರಾಣಿ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊ, ನಮಗೂ ಮಾತಾಡಕ್ ಬೇಡ ಪ್ಲೀಸ್. ಇಲ್ಲ ಅದಕ್ಕೆ, ನೀನು ಅಣ್ಣನ್ ಈಗಿಂದ ನೋಡ್ತಿರೋಳು.
ಆದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಅಣ್ಣನ ನೋಡ್ತೀವ್ನಿ. ಇವಾಗ ನಾನು ಇಷ್ಟೊಂದು ಕೂಗಾಡ್ತಿದ್ದೀನಿ ಅಂದ್ರೆ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಆದ್ರೆ ಅಣ್ಣನ ಕಷ್ಟ ನಾನು ಹತ್ರದಿಂದ ನೋಡಿವ್ನಿ. ಆ ಕಷ್ಟಕ್ಕೆ ಈ ಹೆಂಗಸೇ ಕಾರಣ. ರಾಣಿ ರಾಣಿ, ನಾನು ಹೇಳೋದನ್ನ ಹೊಸಿ ಕೇಳು. ಆಮೇಲೆ ಕುಂತ್ಕೊಂಡು ಎಲ್ಲ ಮಾತಾಡೋಮ್ಮ. ಬಂದೆಡ್ಗೆ ಜಗಳ ಮಾಡಬಾರ್ದವ, ಮಾಡಬಾರ್ದು. ಹೋಗ್ಲಿ ಬಿಡು. ನೀನ್ ಬಿಡು ಅಂದ್ರು ನಾನು ಬಿಡಕ್ಕಿಲ್ಲ ಅಣ್ಣ. ಹೌದು, ನೀನ್ ಯಾಕೆ ಬಿಡು ಅಂತಿದ್ಯಾ? ಓ, ಈ ಹೆಂಗ್ಸು ನಿನ್ನೂ ಮರಳು ಮಾಡ್ಬಿಟ್ಲಾ? ನೀವು ಒಂದಾಗ್ಬಿಟ್ರಾ? ಅಯ್ಯೋ, ಮೊದಲೇ ಮಾವನ್ ಸಂಭಾಳ್ಸೋದು ಕಷ್ಟ, ಹಿಂಗೆ ತಾರೀಕು ತರ್ತಿದ್ರೆ ರಾಣಿ ಇವಾಗ ಆರ್ತಿರೋ ಬೆಂಕಿಗೆ ತುಪ್ಪ ಸುಟ್ಬಿಡ್ತಾಳ ಅಂತ ಭಯ ಆಗ್ತಿದೆ. ಒಂದು ನಿಮಿಷ ನನ್ನ ಮಾತು ಕೇಳು. ನಾನು ಕೇಳಕ್ಕಿಲ್ಲ ಅದಕ್ಕೆ. ಆ ಹೆಂಗಸ್ ನೀನ್ ಹಣೆ ಮೇಲೆ ಇಟ್ಟಿರೋ ಕುಂಕುಮ ಒಳ್ಳೇದ್ ಮಾಡಕ್ಕಿಲ್ಲ. ಅಳ್ಸು. ಅಳ್ಸಣ್ಣ, ಅಳ್ಸು. ಮುಚ್ಚು ಬಾಯಿ. ಇವನ್ನೆಲ್ಲ ನೀನೇ ತೆಗೆದ್ರೆ ಸರಿ, ಇಲ್ಲ ಅಂದ್ರೆ ಏನಮ್ಮ ಮಾಡ್ತೀಯಾ? ನೀನೇನಾದ್ರೂ ತೆಗೆದ್ರೆ ನಾನು ನೋಡೋಗಿ ಅಪ್ಪಂಗೆ ಹೇಳ್ಬಿಡ್ತೀನಿ. ಆಮೇಲೆ ಅಪ್ಪ ಏನು ಮಾಡುತ್ತೆ ಅಂತ ನಿಂಗೆ ಗೊತ್ತು ತಾನೆ. ಏಯ್, ನೀನು ಇವ್ರ ಜೊತೆ ಸೇರೋದನ್ನ ಬಿಡು, ಇಲ್ಲಾಂದ್ರೆ ನೀನು ಹಾಳಾಗೋಯ್ತೀಯ. ನಾನು ನಮ್ಮ ಅತ್ತೆ ಜೊತೆ ಸೇರ್ತೀನಿ ಹೊರತು ನಿನ್ನ ಜೊತೆ ಸೇರಲ್ಲ. ಏನು ಇಲ್ಲದೆ ನೀನು ಹಾಳಾಗಿಲ್ವಾ? ಸಿನಾ, ಇವಳು ಸಾಮಾನ್ಯದವಳಲ್ಲ, ನನ್ನ ಮಗಳೂ ಬುಟ್ಟಿಗೆ ಹಾಕೊಂಡ್ಬಿಟ್ಟವಳಲ್ಲ. ಇವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಗೊತ್ತೈತೆ. ಬರಲ್ಲ ನೀನು. ಸೀನಾ, ನಿನ್ನ ಮನಸ್ಸಲ್ಲಿ ನಾನು ಬರಲೇಬೇಕು. ನಿನ್ನ ನನ್ನ ಮನಸ್ಸಲ್ಲಿ ರಾಜನ್ ಥರ ಮೆರೆಸಿ ನಿನ್ನ ಜೊತೆ ಜೀವನ ಪರ್ಯಂತ ಇರಬೇಕು ಅನ್ಕೋತಿದ್ದೀನಿ. ಅದಕ್ಕೆ ಈ ಥರ ಸುಮಾರು ಪ್ರಯತ್ನನೂ ಪಡ್ತಿದ್ದೀನಿ. ಆದರೆ ಸತ್ಯ ನನಗೂ ಗೊತ್ತಿದೆ, ನೀನು ಆ ಪಿಂಕಿನ ಬಿಟ್ಟು ನನ್ನನ್ನು ಒಪ್ಕೊಳ್ಳಲ್ಲ. ಎಲ್ಲದಕ್ಕೂ ಆ ಮಾಕಳವನೇ ಉತ್ತರ ಕೊಡಬೇಕಷ್ಟೆ.